ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೇ 6, 2025ರಂದು ಮೈಸೂರಿನ ನಜರ್ಬಾದ್ನಲ್ಲಿರುವ ನಗರ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಖದೀಮರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳನ್ನು ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ವಾರಸುದಾರರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತರೂ ಆದ ಶ್ರೀ ಮುತ್ತುರಾಜ್ ಎಂ IPS, ಕೇಂದ್ರ ಸ್ಥಾನ ಅಪರಾಧ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತರಾದ ಶ್ರೀ KF ಸುಂದರಾಜ್ KS PS, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಾಲುಗಳ ವಾರಸುದಾರರು ಉಪಸ್ಥಿತರಿದ್ದರು. ಯಾವ ಪ್ರಕರಣ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಿಗೆ ನಮಗೆ ಮುಂದೆ ಇರ್ತಕ್ಕಂಥ ಸವಾಲುಗಳು ಏನಂತ ಹೇಳಿದ್ರೆ, ಒಂದು ಓವರ್ಯಾಕ್ಟಿವ್ ಮತ್ತು ರಿಯಾಕ್ಟಿವ್ ಪೊಲೀಸ್ ಮಾಡ್ತಾರೆ. ಯಾವಾಗಲೂ ಅಪರಾಧ ಆದರೆ ಅಥವಾ ಕೊಲೆ ಮತ್ತೆ ಪ್ರಕರಣಗಳಾದರೆ ಅದರಲ್ಲಿ ಆರೋಪಿಗಳು ಎಲ್ಲಿರ್ತದೆ ಅದನ್ನು ನಾವು ಪತ್ತೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಆದರೆ ಕನ್ನ ಕಳೆದಿರುವಂಥದ್ದಾಗಿರ್ಬೋದು ಅಥವಾ ಸುಲಿಗೆ ಪ್ರಕರಣಗಳು, ಸರಗಳ ಈ ಥರ ಪ್ರಕರಣಗಳಲ್ಲಿ ಅವರು ಒಂದು ಕ್ಷಣ ಮಾತ್ರದಲ್ಲಿ ಒಂದು ಅಪರಾಧವನ್ನು ಕೃತ್ಯವನ್ನು ಎಸಗಿ ಪರಾರಿಯಾಗುವಂಥದ್ದು ವಿಚಾರ ಇರ್ತದೆ. ಈ ಪ್ರಕರಣಗಳಲ್ಲಿ ನಮಗೆಲ್ಲ ಗೊತ್ತಿರಬೇಕು. ಇದನ್ನೆಲ್ಲ ನಾವು ಈಗ ಯಾವ ರೀತಿಯ ಪ್ರಕರಣಗಳ ಪತ್ತೆ ಹಚ್ತೇವೆ ಅಂತಂದರೆ ಬಹಳ ತಾಂತ್ರಿಕ ಒಂದು ವಿಧಾನಗಳನ್ನ ಅನುಸರಿಸಿ ಪತ್ತೆ ಮಾಡಬೇಕಾಗ್ತದೆ. ಕಳ್ಕೊಂಡವ್ರನ್ನ ನಾವು ಮಾತಾಡಿಸಿದಾಗ ಅವರು ನಾವು ಎಷ್ಟೋ ಸಂದರ್ಭದಲ್ಲಿ ಈಗ ನಾನು ಬಂದು ಒಂದು ತಿಂಗಳಾಯಿತು, 4-5 ಪ್ರಕರಣಗಳಾದಾಗ ಅವರನ್ನು ನಾವು ಮಾತಾಡಿಸಿದರೆ ಸಭೆಗಳನ್ನ ಯಾರು ಬೆಳಗಾಗಿರ್ತಾರ ಅವ್ರನ್ನ ಮಾತಾಡಿಸಿದಾಗ ಸ್ವಲ್ಪ ಎಲ್ಲ ಒಂದು ಕಡೆ ಮೈ ಮಾಡ್ತಾರೆ. ಒಂದು 9 ಗಂಟೆ ಮೇಲೆ ಊಟ ಮಾಡಿ ನಂತರ ವಾಯು ಹೇಳಾರ ಅಂತೇಳಿ ಒಬ್ಬೊಬ್ಬರೇ ಒಂದು ತಿರುಗಾಡುವಾಗ ಅವರು ಸರಿಯಾಗಿ ಅವರ ಒಂದು ಸಭೆಗಳನ್ನ ಯಾವ ರೀತಿ ಅಂದ್ರೆ ಸರವನ್ನು ಹಾಕೊಂಡವರು ಅಲ್ಲಿ ಯಾರು ಹೋಗ್ತಾ ಇರ್ತಾರೆ ಕೈ ಬೀಸಿ ಬೆಳೆಯುವ ರೀತಿಯಲ್ಲಿ ಕಾಣ್ತಾ ಇರ್ತದೆ. ನಾವು ಹೇಗೆ ಯಾಕೆ ಈ ಥರ ಮಾಡ್ತೇವೆ ಅಂತೇಳಿ ಅವ್ರಿಗೊಂದು ಕಿವಿ ಮಾತನ್ನು ಹೇಳ್ತೀವಿ. ಅದನ್ನು ದಯಮಾಡಿ ನನ್ನ ಅಪೀಲ್ ಏನಪ್ಪ ಅಂತ ಹೇಳಿದ್ರೆ, ಈ ಥರ ಪ್ರಕರಣಗಳಾಗಬೇಕಂತ ಹೇಳಿದ್ರೆ ಯಾರೋ ಬಂದು ನಮಗೆ ಪತ್ತೆ ಮಾಡಿಕೊಟ್ಟಿರ್ತಾರೆ ಅಥವಾ ಪೊಲೀಸರಿದ್ದಾರೆ ಅನ್ನೋದು ಪ್ರಕರಣ ಆದಮೇಲೆ ಪೊಲೀಸರು ಕಾರ್ಯ ಒಂದು ರೂಪಕ್ಕೆ ಬರುವಂಥದ್ದು ಇರ್ತದೆ. ಆದರೆ ಆಸ್ ಎ ಪಬ್ಲಿಕ್ ಆಗಿ ನಮ್ಮ ಜವಾಬ್ದಾರಿಗಳೇನು, ನಾವು ಯಾವ ರೀತಿ ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಇವತ್ತು ಒಂದು ಸಾರ್ಥಕವಾದಂಥ ಒಂದು ಬೆಳಗ್ಗೆ ಅಂತ ಭಾವಿಸ್ತೇನೆ. ಯಾಕಂದರೆ ಇಷ್ಟೊಂದು ಕಳೆದ ಸಾರಿ ಒಟ್ಟು ಅಂದರೆ ಒಂದು 6 ತಿಂಗಳು ಎಷ್ಟು ಪ್ರಕರಣಗಳು ವರದಿಯಾಗಿತ್ತು, ಎಷ್ಟು ವರದಿ ಪ್ರಕರಣಗಳನ್ನು ನಾವು ಪತ್ತೆ ಮಾಡಿದ್ದೀವಿ ಅನ್ನೋದನ್ನು ಒಂದು ಸಾರ್ವಜನಿಕ ಒಂದು ಮಾಹಿತಿಯನ್ನು ಕೊಡಬೇಕು. ಮತ್ತು ಆ ವಸ್ತುಗಳನ್ನು ಹಿಂದಿರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಮಾನ್ಯ ಆಯುಕ್ತರು ಹಾಗೂ DCP ಎಲ್ಲರೂ ಇದರ ಬಗ್ಗೆ ಒಂದು ನಿರಂತರವಾಗಿ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಒಂದು ಪ್ರಕರಣಗಳು ವರದಿಯಾದರೆ ಮತ್ತೆ ಒಂದು ಪರ್ಸೆಂಟೇಜ್ ನೋಡಿದ್ರೆ 25-30-35% ಇರ್ತದೆ. ಬಟ್ ಕಳೆದ 6-8 ತಿಂಗಳನ್ನು ನಾವು ಶೇಕಡವಾಗಿ ನೋಡಿದಾಗ ಕಳೆದುಕೊಂಡದ್ದು ಸುಮಾರು 5 ಕೋಟಿ ಅಧಿಕಾದ್ರೆ ನಾವು ವಶಪಡಿಸಿಕೊಂಡಿದ್ದು 3.5 ಕೋಟಿಗೂ ಜಾಸ್ತಿ ಇದೆ. ಅದರಿಂದ ಪ್ರತಿಶತ ಒಂದು 72% ಅಷ್ಟು ಕಳೆದ 6-8 ತಿಂಗಳು ಪತ್ತೆ ಮಾಡಲಿಕ್ಕೆ ಒಂದು ಸಹಕಾರಿಯಾಗಿದೆ. ಈ ಒಂದು ಪತ್ತೆ ಕಾರ್ಯಕ್ಕೆ ನಮಗೆ ಬೆಂಬಲವಾಗಿ ನಿಂತಿದಂತ ನಮ್ಮ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಮೇಡಮ್ ಅವರು ಇದರ ಬೆನ್ನಿಂದ ಎಲ್ಲರನ್ನೂ ಸಹಕಾರವನ್ನು ಕೊಟ್ಟು ಬೆನ್ಕಟ್ಟಿದ್ದಾರೆ. ನಾನು ಇನ್ಚಾರ್ಜ್ ಆಫ್ DCP ಕ್ರೈಮ್ ಅಂಡ್ ಟ್ರಾಫಿಕ್ ಮೇಡಮ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ನಾನು ಬಂದು 1 ತಿಂಗಳಾಯಿತು. ಬಟ್ ನಾನು ಹಿಂದೆ ಮಾಡಿರ್ತಕ್ಕಂಥದ್ದು ಕೆಲಸಗಳನ್ನು ಮೇಡಮ್ ಇರ್ಬೋದು ಮತ್ತು ಅವ್ರ ತಂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಕವಾಯತನ ಆಯೋಜನೆ ಮಾಡಲಿಕ್ಕೆ ನಮ್ಮ DCP ಲಾ ಸಾಹೇಬರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಉಳಿದಂಥ ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ಆಯುಕ್ತರಾದಂಥ ಮೇಡಮ್ ಅವರು ನನಗೆ ನೀಡ್ತಾರೆ. ನನಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ನಮ್ಮ ತಂಡದ ಎಲ್ಲ ಸೌಲಭ್ಯಗಳು ACP ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಮೈಸೂರು ನಗರದಲ್ಲಿ ಕಳೆದ ಸುಮಾರು 6-8 ತಿಂಗಳಲ್ಲಿ ಏನು ಕ್ರೈಮ್ ಆಗಿದೆ ಅದರದ್ದು ಪತ್ತೆ ಮಾಡಿ ಅದನ್ನು ಕೋರ್ಟ್ ಆರ್ಡರ್ ತಗೊಂಡು ಇವತ್ತು ನಾವು ಸ್ವತ್ತನ್ನು ಹಿಂದಿರುಗಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಿಮಗೆ ಹೇಳಬೇಕು ಅಂತಂದರೆ ಮೈಸೂರು ನಗರದಲ್ಲಿ ಕಳೆದ 6-8 ತಿಂಗಳಲ್ಲಿ 2 ಡಕಾಯಿತಿ ಕೇಸು, 4 ರಾಬರಿ ಕೇಸು ಹಾಗೂ ಚೈನ್ ಸ್ನ್ಯಾಚಿಂಗ್ 21 ಕೇಸು, HPT ಡೇ ಮತ್ತು ನೈಟಲ್ಲಿ ಸುಮಾರು 34 ಕೇಸು ಹಾಗೂ 2 ವೀಲರ್ ಥೆಫ್ಟ್ ಇರ್ಬೋದು, ಅದು 69 ಕೇಸು, ಸಾಮಾನ್ಯ ಕಳುವು ಅಂದರೆ ಆರ್ಡಿನರಿ ಥೆಫ್ಟ್ ಬೇರೆ ರೀತಿ ಕಳ್ಳತನಗಳು 13 ಪ್ರಕರಣಗಳನ್ನು ಪತ್ತೆ ಮಾಡಿ ಸುಮಾರು 100ರಿಂದ ಜಾಸ್ತಿ ಆರೋಪಿ ಇದ್ದಾರೆ. ಬಟ್ ಅದರಲ್ಲಿ ಕೆಲವು ಒತ್ತು ಮಾಡಿ ಹೇಳಬೇಕು ಅಂತಂದ್ರೆ
20 ಜನ ಏನು ನಟೋರಿಯಸ್ ಕ್ರಿಮಿನಲ್ಸ್ ಅಂತ ಅಂತೀವಿ ನಾವು, ಅವರನ್ನ ಅರೆಸ್ಟ್ ಮಾಡಿಬಿಟ್ಟು ಟೋಟಲ್ 5 kg 320 ಗ್ರಾಮ್ ಚಿನ್ನಾಭರಣ, 6 kg 246 ಗ್ರಾಮ್ ಬೆಳ್ಳಿ, 52 ಟೂ ವೀಲರ್, 9 ಕಾರು ಹಾಗೂ 8 ಇತರ ವಾಹನಗಳನ್ನು ನಾವು ವಶಪಡಿಸಿಕೊಂಡಿರ್ತೀವಿ, ಅಮಾನತು ಮಾಡಲಾಗಿದೆ. ಮತ್ತು 20ರಿಂದ ಜಾಸ್ತಿ ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಅದರಲ್ಲಿ 3 ಜನ ಅಂತಾರಾಜ್ಯ ಕಳ್ಳರು ಆಗಿದ್ದಾರೆ. ಅದರಲ್ಲಿ ಕೇರಳ, ತಮಿಳುನಾಡು ಮತ್ತು ಆಂಧ್ರದಿಂದ ಬಂದವರಿದ್ದಾರೆ. ಇದರಲ್ಲಿ ನಾವು ಹೇಳಬೇಕು ಅಂತಂದ್ರೆ CCB ಏನು ಯೂನಿಟ್ ಇದೆ, ಮೈಸೂರು ಯೂನಿಟ್, ಅಲ್ಲಿಂದ 4 ಜನ ನಟೋರಿಯಸ್ ಕ್ರಿಮಿನಲ್ಸ್, ಪ್ರತಿಯೊಬ್ಬ ಆರೋಪಿ ಮೇಲೂ ಮೋರ್ ದನ್ 10 ಕೇಸಸ್, ಅಂದ್ರೆ 12 ಕೇಸಸ್, 14 ಕೇಸಸ್, 8, 9 ಆ ಥರ ಕೇಸಸ್ ಇದೆ ಅವ್ರ ಮೇಲೆಲ್ಲ. ಅವರಿಂದ ನಾವು 22 HPT ಕೇಸಸ್ ಅನ್ನ ಪತ್ತೆ ಮಾಡಿ ಅದೇನು ಪ್ರಾಪರ್ಟಿ ರಿಕವರಿ ಮಾಡಿದ್ದೀವಿ ಅದು ತಮ್ಮ ಮುಂದೆ ಇವತ್ತು ಪ್ರದರ್ಶನ ಮಾಡಲಾಗಿದೆ. ಅದೇ ರೀತಿ ಆಲ್ನಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ಸಹ 4 ಆರೋಪಿಗಳನ್ನ, ಪ್ರತಿಯೊಬ್ಬರ ಮೇಲೂ 6-7 ಕೇಸ್ ಇದೆ, ಅವರನ್ನ ಪತ್ತೆ ಮಾಡಿ ಸುಮಾರು 7 ಚೈನ್ ಸ್ನ್ಯಾಚಿಂಗ್, ಟೋಟಲ್ 15 lakh ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ನಜರ್ಬಾದ್ ಪೊಲೀಸ್ ಅವರು 11 ದ್ವಿಚಕ್ರ ವಾಹನವನ್ನ ಅಮಾನತು ಪಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ನಾವು ಈ ಕೇಸಲ್ಲಿ ಹೇಳಬೇಕಾಗಿತ್ತು ಅಂತಂದ್ರೆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಪ್ರಕರಣ. ಒಂದು ಪ್ರಕರಣಗಳಲ್ಲಿ 45 ಲಕ್ಷ ದುಡ್ಡು ಮನೆಯಿಂದ HPT ಆಗಿರುತ್ತೆ. ಆ ಕೇಸಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ 70 ಗ್ರಾಮ್ ಗೋಲ್ಡ್, ಕಾರು ಮತ್ತೆ 7.5 ಲಕ್ಷ ದುಡ್ಡನ್ನ ನಾವು ರಿಕವರಿ ಮಾಡಿದೀವಿ. ಅದೇ ರೀತಿ ಇನ್ನೊಂದು ವಿಜಯನಗರ ಪೊಲೀಸ್ ಠಾಣೆ ಪ್ರಕರಣ, ಅದರಲ್ಲಿ ಒಬ್ರು ಡಾಕ್ಟರ್ ಮನೆಯಿಂದ ಕಳ್ತನ ಆಗಿರುತ್ತೆ. ಅದರಲ್ಲಿ 450 ಗ್ರಾಮ್ಸ್ ಗೋಲ್ಡ್ ಪ್ಲಸ್ 180 ಗ್ರಾಮ್ ಗೋಲ್ಡ್. ಮತ್ತೆ ಆರೋಪಿಗಳನ್ನು ಬ್ಯಾಂಗ್ಳೂರು, ತುಮಕೂರು, ಅವ್ರಿಗೂ ಸಹ 5ರಿಂದ ಜಾಸ್ತಿ ಕೇಸಸ್ ಅವ್ರ ಮೇಲೆ ಇದೆ. ಇನ್ನ 2 ವಿಶೇಷ ಪ್ರಕರಣಗಳು ಹೇಳಬೇಕು ಅಂತಂದ್ರೆ ಆಲ್ರೆಡಿ PS ಲಿಮಿಟ್ಸ್ ಅಲ್ಲಿ ಒಂದು ಡಕಾಯಿತಿ ಆಗಿರುತ್ತೆ. ರಾತ್ರಿ ಮನೆಗೆ ಅವರು TV ನೋಡ್ತಾ ಕೂತಿದಾಗ ಸುಮಾರು 8 ಗಂಟೆ ಹೊತ್ತಿಗೆ ಒಂದು 5 ಜನ ಒಂದು ಮಚ್ಚು ಮತ್ತೆ ಡ್ರ್ಯಾಗರ್ ಏನಂತೀವಿ ಅದನ್ನು ತಗೊಂಡು ಹೋಗಿ ಅವ್ರಿಗೆ ಎದುರಿಸಿ ಚೈನನ್ನ ಕಿತ್ಕೊಂಡು ಹೋಗಿರ್ತಾರೆ. ಸೊ ಅದರಲ್ಲೂ ಸಹ ವಿತೌಟ್ ಕ್ಲೂ ಇರಲಿಲ್ಲ, ಬಟ್ ಸ್ಟಿಲ್ ನಮ್ಮ ಆಲ್ನಳ್ಳಿ ಪೊಲೀಸ್ ಠಾಣೆಯಿಂದ ಅವರ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಮತ್ತೆ ಸೂಪರ್ವೈಸ್ಡ್ ಬೈ ACP ಒಳ್ಳೆ ಕೆಲಸ ಮಾಡಿಬಿಟ್ಟು ಅವರನ್ನು ಸಹ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಅದರಲ್ಲಿ ಅವರು A1 ಏನಿದ್ದಾನೆ ಅದರಲ್ಲಿ 15 ಕೇಸು ಅವನ ಮೇಲೆ ಇರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ. ಅದೇ ರೀತಿ NDPS ಗಾಂಜಾನ ರಿಕವರಿ ನೋಡಿದ್ರೆ ಲಾಸ್ಟ್ 6 months ಅಲ್ಲಿ ನಾವು 62 kg, ಒಂದರಲ್ಲಿ 14 kg, ಇನ್ನೊಂದರಲ್ಲಿ 32 ಆ ಥರ ಬಲ್ಕಲ್ಲಿ ಸಿಕ್ಕಿರೋದು ಬಿಟ್ಟು ಬೇರೇನು ಹಲವಾರು ಸುಮಾರು 25 ಕೇಸಸ್ನ ಮಾಡಿ ನಮ್ಮ ಎಲ್ಲ CCB ಆಗಿರ್ಬೋದು, ನಮ್ಮ 4 ಸಬ್ ಡಿವಿಷನ್ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಒಳ್ಳೆ ಕೆಲಸ ಮಾಡಿ ಇದನ್ನ ಪತ್ತೆ ಮಾಡಿ ಅವರಿಗೆ ಇವತ್ತು ನಾವೇನೋ ವಾರಸುದಾರರಿದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ನಾನು ಪ್ರಮುಖವಾಗಿ ಈಗ ಎಲ್ಲರೂ ಇರೋದ್ರಿಂದ ಇನ್ನೊಂದು ನಾನು ಒತ್ತು ಕೊಟ್ಟು ಹೇಳಬೇಕಾಗಿರೋದು ಸೈಬರ್ ಕ್ರೈಮ್ ಅಫೆನ್ಸಸ್. ಲಾಸ್ಟ್ ನಾವು ಮಾತಾಡಿದಾಗ ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೇಳಿದ್ವಿ, ಬಟ್ ಈ ಸಲ ನಮಗೆ ಜನವರಿಯಿಂದ ಇಲ್ಲಿವರೆಗೂ ಮೈಸೂರು ಸಿಟಿಲಿ ಹೇಳಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ 27 ಕೇಸ್ ಆಗಿದೆ. ಈಗ ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಇರೋದು ಇನ್ವೆಸ್ಟ್ಮೆಂಟ್ ಫ್ರಾಡ್. ನಿಮ್ಗೆಲ್ಲ ಟೆಲಿಗ್ರಾಮ್ ಆ್ಯಪ್ ಗೊತ್ತಿರ್ಬೋದು. ಆ ಆ್ಯಪ್ ಅಲ್ಲಿ ನಿಮ್ಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಿಮ್ಗೆ ಆಸೆ ತೋರಿಸ್ತಾರೆ. ಅದನ್ನ ನೀವು ಕ್ಲಿಕ್ ಮಾಡ್ತೀರಾ, ನಿಮ್ಗೆ ಯಾವುದೋ ನಮ್ಮ ಪ್ರಕರಣ ಮೈಸೂರಲ್ಲಿ ಆಗಿರೋ 2 ಪ್ರಕರಣಗಳಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ಒಬ್ರಿಗೆ ಕಟ್ಮಂಡು ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರಿಗೆ ಬ್ಯಾಂಗ್ಳೂರ್ಗೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಒಂದು 5 ದಿನ ರೂಮ್ ಬುಕ್ ಮಾಡಿಕೊಡ್ತಾರೆ. ನಿಮ್ದು ಜಾಬ್ ಏನು ಇಲ್ಲ, ನಿಮ್ಮ ಮೊಬೈಲ್ ಅನ್ನ ನಮ್ಗೆ ಕೊಡಿ, ನಾವು ನಿಮ್ಮ ಪರವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಿಮ್ಗೆ ಅದರಲ್ಲಿ ಕಮಿಷನ್ ಕೊಡ್ತೀವಿ ಅಂತ ಹೇಳಿ. ಸೊ ಅವರು 5 ದಿನ ನಮ್ಮ ಮೊಬೈಲ್ ಅನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಆ ಮೊಬೈಲ್ ಅಕೌಂಟಿಂದ ಅವರು ಟ್ರೇಡಿಂಗ್ ಮಾಡಿಕೊಂಡು ಆ ಅಕೌಂಟಿಗೆ ಏನು ದುಡ್ಡು ಬರುತ್ತೆ ಅದನ್ನ ತಗೊಂಡು ಇವರಿಗೆ ಒಂದು ಕಮಿಷನ್ ಪರ್ಸೆಂಟೇಜ್ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ 1 ಲಕ್ಷಕ್ಕೆ ಒಂದು 10,000, 5,000 ಆ ಥರ ಬಂದಿರುತ್ತೆ. ಅವರು ಲಾಸ್ಟ್ 5 ದಿನ ಆದ್ಮೇಲೆ ಅವ್ರದ್ದು ಯಾವಾಗ ಅವ್ರದ್ದು ಕೆಲಸ ಮುಗಿಯುತ್ತೆ ಅವಾಗ ಆ ಮೊಬೈಲ್ ಅನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ, ನಿಮ್ಗೆ ಮುಂದೆ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ ಅಂತಾರೆ. ಸೊ ಈ ತರ ನಮ್ಗೆ ಜಾಸ್ತಿ ಬರ್ತಾ ಇರೋದ್ರಿಂದ ನಮ್ಮ ಮೈಸೂರು ಸಿಟಿಲಿ ಈಗ
ನೋಡಿದ್ರೆ 27 ಕೇಸ್ ಆಗಿದೆ. ಟೋಟಲ್ ಹೇಳಬೇಕು ಅಂತಂದ್ರೆ ಲಾಸ್ಟ್ ಸೆಪ್ಟೆಂಬರ್ ಇಂದ ನೋಡ್ಬೇಕಂದ್ರೆ 43 ಕೇಸು. ಬಟ್ ಡಿಜಿಟಲ್ ಅರೆಸ್ಟು ಸಹ 5 ಕೇಸ್ ಆಗಿದೆ. ಡಿಜಿಟಲ್ ಅರೆಸ್ಟ್ ಸಾಕಷ್ಟು ತಮಗೆ ಗೊತ್ತಿದೆ ಎಲ್ಲರಿಗೂ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ನೀವು ಸೇಫ್ ಆಗಿರ್ಬೇಕು ಅಂತ. ಬಟ್ ಸ್ಟಿಲ್ ಜನ ಅದು ಡಿಜಿಟಲ್ ಅರೆಸ್ಟ್ ಬಂದಾಗ ಅವ್ರಿಗೆ ಗೊತ್ತಿದೆ ಅದು ಸುಳ್ಳಿರುತ್ತೆ. ಯಾವುದೇ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಫೋನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಅರೆಸ್ಟ್ ಆಗಿದ್ದೀರಾ, ನೀವು ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಹೇಳಿ ಯಾರೂ ಮಾಡೋದಿಲ್ಲ. ಸೊ ಅದನ್ನ ಅಂದ್ರೂ ಸಹ ನಿನ್ನೆ ಒಂದು ಕೇಸ್ ಆಗಿದೆ ಮೈಸೂರು ಸಿಟಿಲಿ, 72 ಲಕ್ಷ ಕಳ್ಕೊಂಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಅಲ್ಲಿ. ಸೊ ಇದನ್ನ ನೀವು ಜಾಗೃತರಾಗಿರ್ಬೇಕು. ಯಾವುದೇ ರೀತಿ ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ CBI ಇರ್ಬೋದು, ED ಇರ್ಬೋದು, ಪೊಲೀಸ್, ಆರ್ಮಿ ಅಂತ ಏನೇನು ಬರುತ್ತೆ ಯಾರು ಈ ರೀತಿ ಕೆಲಸ ಮಾಡೋದಿಲ್ಲ. ಫೋನ್ ಮುಖಾಂತರ, ಆನ್ಲೈನ್ ಮುಖಾಂತರ. ಅದಕ್ಕೆ ಆಮಿಷಕ್ಕೆ ಒಳಗಾಗಬೇಡಿ. ಅದೇ ರೀತಿ ಜಾಬ್ ಫ್ರಾಡ್ ಅಲ್ಲಿ ತಮ್ಮ ಅಕೌಂಟ್ ಅನ್ನ ಮಾರಿಕೊಂಡು ಕಮಿಷನ್ ಸಲುವಾಗಿ ಮಾರಿದ್ರೆ ನೀವು ಸಹ ಅಪರಾಧಿಗಳಾಗ್ತೀರಾ. ಅದನ್ನ ಯಾರು ತಮ್ಮ ಅಕೌಂಟ್ ಅನ್ನು ಬೇರೆದವ್ರಿಗೆ ಮಾರಾಟ ಮಾಡಬಾರ್ದು. ಕಂಪ್ಲೇಂಟ್ ಕೊಟ್ಟಾಗ ಅವರು ಇಮಿಡಿಯೇಟ್ ಆಗಿ ಎಲ್ಲಾನು ಕಳಿಸಿದ್ರು. CCB ತಂಡ ಬಂತು, ಜಾಬ್ ಸ್ಕ್ವಾಡ್ ಬಂತು, ಫಿಂಗರ್ ಪ್ರಿಂಟ್ನವ್ರು ಬಂದರು. ಸೊ ಎಲ್ಲ 1 by 1 ಬಂದರು. ಆಶ್ಚರ್ಯಕರವಾಗಿತ್ತು. ಬಿಕಾಸ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಆ್ಯಂಡ್ ನಾವು ತುಂಬ ನೆಗೆಟಿವ್ ಆಗಿ ಹೇಳ್ತಾ ಇದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ಅವರಷ್ಟು ಕ್ವಿಕ್ಕಾಗಿ ಎಲ್ಲಾನು ಇನ್ವೆಸ್ಟಿಗೇಷನ್ 1 by 1 ಕಳಿಸ್ತಾ ಬಂದರು. 4 ಡೇ ಇದೆಲ್ಲ ಆಯಿತು. FIR ಲಾಡ್ಜ್ ಆಯಿತು. ತುಂಬ ಬಿಕಾಸ್ ಅಫಿಷಿಯಲ್ ನಮ್ಗೆ ಅಷ್ಟೇ ತುಂಬ ಖುಷಿ ಸಿಕ್ತು. ಇಷ್ಟು ಫಾಸ್ಟಾಗಿ ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡಿದಾರಲ್ಲ ಅಂತ. ಆಮೇಲೆ ಎಲ್ಲ ಇನ್ಸ್ಪೆಕ್ಟರ್ ಆಗಿ ಅವರ ಟೀಮ್, ಹೋಲ್ ಟೀಮ್ ನಮಗೆ ತುಂಬ ಧೈರ್ಯ ಕೊಟ್ಟರು. ಸಿಗತ್ತೆ ಮೇಡಮ್, ನಾವು ಟ್ರೈ ಮಾಡ್ತೀವಿ, ಆದಷ್ಟು 100% ನಮ್ಮಿಂದ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತಂದರು. ಹಾಗೆ ಮಾಡಿದ್ದಾರೆ. ಮಾಡಿ ನಮಗೆ ರಿಕವರ್ ಮಾಡಿ ಐಡೆಂಟಿಫಿಕೇಶನ್ಗೂ ವಿದಿನ್ ಎಷ್ಟು ಒಂದು 4 ಡೇಸಲ್ಲಿ ನಮಗೆ ಇನ್ಫಾರ್ಮ್ ಮಾಡಿಬಿಟ್ಟು ಸಿಕ್ಕಿದೆ ಅಂತ. ಆಮೇಲೆ ಬಂದು ಐಡೆಂಟಿಫೈ ಮಾಡಿ ಅಂದರು. ನಮ್ದೆಲ್ಲ ಐಡೆಂಟಿಫೈ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಅಪ್ರಿಷಿಯಬಲ್ ಜಾಬ್. ಹ್ಯಾಟ್ಸ್ ಆಫ್ ಟು ಅವರ್ ವಿಜಯನಗರ ಪೊಲೀಸ್ ಸ್ಟೇಷನ್ ಆ್ಯಂಡ್ ASP. ಆ್ಯಂಡ್ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ನೀವು ಮುಂದುವರಿಸ್ತಾ ಇರಿ. ನನಗೆ ತುಂಬ ಇವಾಗ ಒಂಥರ ಅಪ್ರಿಷಿಯಬಲ್. ನಾನು ಎಲ್ಲರಿಗೂ ಹೇಳ್ಕೊಂಡು ಬಂದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಲೈಕ್ ದಟ್. ನೆಗೆಟಿವ್ ಆಗಿ ಮಾತಾಡಬೇಡಿ. ಅವ್ರ ಪ್ರಯತ್ನ, ಬಿಕಾಸ್ ನಮಗೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಯಾರ ಹತ್ರ ಹೇಳಿಸ್ಬೇಕು ಏನೂ ಗೊತ್ತಿಲ್ಲ. ವಿ ಆರ್ ವೆರಿ ಮಚ್ ನ್ಯೂ ಟು ದಿಸ್. ಆ್ಯಂಡ್ ಏನೂ ಗೊತ್ತಿಲ್ಲ. ಅವ್ರ ಪಾಠಕ್ಕೆ ಅವರು ಕೆಲಸ ಮಾಡ್ಕೊಂಡು ಹೋದ್ರು. ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ವಿಜಯನಗರ ಪೊಲೀಸ್ ಸ್ಟೇಷನ್. ದೇವಸ್ಥಾನಕ್ಕೆ ಸಂಜೆ ಬರ್ತಾ ಇದ್ವಿ. ಆವಾಗ ನಾವು ಮನೆಗೆ ಬರ್ತಾ ಇದ್ವಿ. ಎದುರುಗಡೆ ಕಟ್ ಮಾಡುತ್ತೆ ಸ್ವಲ್ಪ ಲೈಟ್ ಇರಲಿಲ್ಲ. ಅಲ್ಲಿ ಪೊಲೀಸ್ನಲ್ಲಿ ಕೊಟ್ಟು ಅಂತ ಹೇಳಿದ್ರು. ಮನೆಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೇಳು ಬೇಗ ಅವ್ರು ಬಿಟ್ಟು ಕೊಟ್ರ. ತುಂಬ ಬೇಗ ಧನ್ಯವಾದ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.